ನೀವು ಈಗ ನಿಮ್ಮ ಮೊಬೈಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಲ್ವಾ? ನಿಮಗೆ ಇಂಟರ್ನೆಟ್ ಹೇಗೆ ಬರ್ತಾ ಇದೆ ಅಂತ ಕೇಳಿದ್ರೆ ವೈರ್ಲೆಸ್ ಮುಖಾಂತರ ಬರ್ತಾ ಇದೆ ಅಂತ ನೀವು ಅಂದ್ಕೊಂಡಿದ್ರೆ ನೀವು ಸಂಪೂರ್ಣವಾಗಿ ತಪ್ಪು. ಹೌದು, ನಿಮ್ಮ ವಾಟ್ಸಪ್ ಮೆಸೇಜ್ಗಳು, ಯೂಟ್ಯೂಬ್ ವಿಡಿಯೋಗಳು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಇವೆಲ್ಲವೂ ಗಾಳಿಯಲ್ಲಿ ತೇಲ್ಕೊಂಡು ನಿಮ್ಮ ಮೊಬೈಲ್ಗೆ ಬರ್ತಾ ಇಲ್ಲ. ಬದಲಾಗಿ ಸಾವಿರಾರು ಅಡಿ ಆಳದ ಸಮುದ್ರದಲ್ಲಿ ತಿಮಿಂಗಳ ಮತ್ತು ಶಾರ್ಕ್ ಮೀನುಗಳ ಮಧ್ಯೆ ಇರುವ ಲಕ್ಷಾಂತರ ಕಿಲೋಮೀಟರ್ ಉದ್ದದ ದೈತ್ಯ ಕೇಬಲ್ಗಳ ಮುಖಾಂತರ ಹರಿದು ಬರ್ತಾ ಇದೆ. ಪ್ರಪಂಚದ 99% ಇಂಟರ್ನೆಟ್ ಓಡಾಡುವುದೇ ಈ ಸಮುದ್ರದೊಳಗಿನ ರಹಸ್ಯ ಹೈವೇಗಳಲ್ಲಿ. ನಂಬಿಕೆ ಆಗ್ತಿಲ್ಲ ಅಲ್ವಾ? ನಮ್ಮ ಕಣ್ಣಿಗೆ ಕಾಣದ ಈ ಇಂಟರ್ನೆಟ್ ಜಾಲ ಇಡೀ ಪ್ರಪಂಚವನ್ನು ಹೇಗೆ ಕನೆಕ್ಟ್ ಮಾಡಿದೆ? ಅಮೆರಿಕದಲ್ಲಿರುವ ಸರ್ವರ್ನಿಂದ ಕಡಲದಾಳವನ್ನು ದಾಟಿ ನಿಮ್ಮ ಜೇಬಿನಲ್ಲಿರುವ ಮೊಬೈಲ್ಗೆ ಡಾಟಾ ಕೇವಲ 1 ಸೆಕೆಂಡ್ನಲ್ಲಿ ಹೇಗೆ ಬರುತ್ತೆ? ಬನ್ನಿ, ಇಂಟರ್ನೆಟ್ಟಿನ ಈ ಬೃಹತ್ ಮ್ಯಾಜಿಕ್ ಅನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಚ್ಚಿಡೋಣ. ಸರಿ, ಹಾಗಾದರೆ ಇಂಟರ್ನೆಟ್ ಸಂಪೂರ್ಣವಾಗಿ ವೈರಿಂಗ್ ವ್ಯವಸ್ಥೆನಾ? ನಮ್ಮ ಮೊಬೈಲ್ಗೆ ಯಾವ ವೈರ್ ಕೂಡ ಕನೆಕ್ಟ್ ಆಗಿಲ್ವಲ್ಲ ಅನ್ನೋ ಡೌಟ್ ನಿಮಗೆ ಬರಬಹುದು. ನಿಜ, ನಿಮ್ಮ ಕೈಯಲ್ಲಿರೋ ಮೊಬೈಲಿಂದ ನಿಮ್ಮ ಏರಿಯಾದಲ್ಲಿರೋ ಟವರ್ವರೆಗೂ ಮಾತ್ರ ಕನೆಕ್ಷನ್ ವೈರ್ಲೆಸ್. ನೀವು ಯೂಟ್ಯೂಬ್ನಲ್ಲಿ ಏನಾದರೂ ಸರ್ಚ್ ಮಾಡಿದಾಗ ನಿಮ್ಮ ಫೋನ್ ರಿಕ್ವೆಸ್ಟನ್ನು ಕಣ್ಣಿಗೆ ಕಾಣದ ರೇಡಿಯೋ ತರಂಗಗಳ ಅಂದರೆ ರೇಡಿಯೋ ವೇವ್ಸ್ ಮೂಲಕ ಹತ್ತಿರದ ಸೆಲ್ ಟವರ್ಗೆ ಕಳಿಸುತ್ತೆ. ಆದರೆ ಅದು ಕೇವಲ ಮೊದಲನೇ ಹೆಜ್ಜೆ ಮಾತ್ರ. ಒಮ್ಮೆ ನಿಮ್ಮ ಡಾಟಾ ಆ ಟವರ್ ಸೇರಿತು ಅಂದರೆ ಅಲ್ಲಿಂದ ಮುಂದಿನ ಇಂಟರ್ನೆಟ್ ಪಯಣ ಸಂಪೂರ್ಣವಾಗಿ ವೈರ್ಗಳ ಮೂಲಕವೇ ನಡೆಯುತ್ತೆ. ಟವರ್ನ ಕೆಳಗೆ ದಪ್ಪದಾದ ಕೇಬಲ್ಗಳನ್ನು ಭೂಮಿ ಒಳಗೆ ಸೇರಿಸಿರ್ತಾರೆ. ಇವುಗಳನ್ನು ಆಪ್ಟಿಕಲ್ ಫೈಬರ್ ಕೇಬಲ್ ಅಂತಾರೆ. ಇವು ನಮ್ಮ ತಲೆಯ ಕೂದಲಿನಷ್ಟು ಸಣ್ಣದಿದ್ದರೂ ಅದರೊಳಗೆ ಡಾಟಾ ಬೆಳಕಿನ ವೇಗದಲ್ಲಿ ಅಂದರೆ ಸೆಕೆಂಡ್ಗೆ ಲಕ್ಷಾಂತರ ಕಿಲೋಮೀಟರ್ ವೇಗದಲ್ಲಿ ಟ್ರಾವೆಲ್ ಮಾಡುತ್ತೆ. ಗಾಜಿನ ಎಳೆಗಳಿರುವ ಈ ಕೇಬಲ್ಗಳೇ ನಮ್ಮ ಇಡೀ ದೇಶದ ಮೂಲೆ ಮೂಲೆಗೂ ಇಂಟರ್ನೆಟ್ ಅನ್ನು ಹಂಚುವ ಅಸಲಿ ಹೈವೇಗಳು. ಈಗ ಅಸಲಿ ಆಟ ಶುರು. ನೀವು ಅಮೆರಿಕದಲ್ಲಿರುವ ಯೂಟ್ಯೂಬ್ ಸರ್ವರ್ನಿಂದ ವಿಡಿಯೋ ಪ್ಲೇ ಮಾಡಬೇಕು ಅಂದರೆ ನಿಮ್ಮ ಊರಿನ ಟವರಿಂದ ಡಾಟಾ ಮುಂಬೈ ಅಥವಾ ಚೆನ್ನೈನಲ್ಲಿರುವ ದೊಡ್ಡ ಲ್ಯಾಂಡಿಂಗ್ ಸ್ಟೇಷನ್ಗೆ ಹೋಗುತ್ತೆ. ಅಲ್ಲಿಂದ ನಾವು ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ಹೇಳಿದ ಹಾಗೆ ಸಮುದ್ರದ ಆಳದಲ್ಲಿರುವ ಸಬ್ಮರೀನ್ ಕೇಬಲ್ ಒಳಗೆ ಹೋಗಿ ನಿಮ್ಮ ಡಾಟಾ ಎಂಟ್ರಿ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಪ್ರಪಂಚಾದ್ಯಂತ ಸುಮಾರು 1.4 ಮಿಲಿಯನ್ ಅಂದರೆ 1.4 ಕೋಟಿ ಕಿಲೋಮೀಟರ್ ಉದ್ದದ ಕೇಬಲ್ಗಳನ್ನು ಸಮುದ್ರದ ತಳದಲ್ಲಿ ಹಾಸಲಾಗಿದೆ. ಅಂದರೆ ನಮ್ಮ ಭೂಮಿಯನ್ನು 35 ಬಾರಿ ಸುತ್ತುವಷ್ಟು ಉದ್ದದ ಕೇಬಲ್ಗಳು. ಕೆಲವೊಮ್ಮೆ ಶಾರ್ಕ್ ಮೀನುಗಳು ಈ ಕೇಬಲ್ಗಳನ್ನು ಕಚ್ಚಿ ಡ್ಯಾಮೇಜ್ ಮಾಡೋದು ಉಂಟು. ಅದಕ್ಕೆ ಅಂತಲೇ ಈ ಕೇಬಲ್ಗಳಿಗೆ ಸ್ಪೆಷಲ್ ಆದ ಸ್ಟೀಲ್ ಕವಚವನ್ನು ಹಾಕಿರ್ತಾರೆ. ಈ ಕತ್ತಲೆಯ ಸಮುದ್ರದ ದಾರಿಯ ಮೂಲಕ ನಿಮ್ಮ ರಿಕ್ವೆಸ್ಟ್ ಅಮೆರಿಕ ಅಥವಾ ಬೇರೆ ದೇಶದಲ್ಲಿರುವ ಯೂಟ್ಯೂಬ್ನ ದೊಡ್ಡ ಸರ್ವರ್ಗೆ ಹೋಗಿ ತಲುಪುತ್ತೆ. ಸರ್ವರ್ ಅಂದರೆ ಸಾವಿರಾರು ಬೃಹತ್ಕಾರದ ಕಂಪ್ಯೂಟರ್ಗಳಿರುವ ಒಂದು ದೊಡ್ಡ ಬಿಲ್ಡಿಂಗ್. ಅಲ್ಲಿ ನಿಮ್ಮ ವಿಡಿಯೋ ಸೇವ್ ಆಗಿರುತ್ತೆ. ಆ ವಿಡಿಯೋವನ್ನು ಸಣ್ಣ ಸಣ್ಣ ಡಾಟಾ ಪ್ಯಾಕೆಟ್ಗಳಾಗಿ ಒಡೆದು ಮತ್ತೆ ಅದೇ ಸಮುದ್ರದ ಕೇಬಲ್ ಮೂಲಕ ನಮ್ಮ ದೇಶಕ್ಕೆ, ಅಲ್ಲಿಂದ ನಮ್ಮ ಊರಿನ ಟವರ್ಗೆ, ಟವರಿಂದ ರೇಡಿಯೋ ತರಂಗಗಳಾಗಿ ಅಂದರೆ ರೇಡಿಯೋ ವೇವ್ಸ್ ಆಗಿ ನಿಮ್ಮ ಮೊಬೈಲ್ಗೆ ವಾಪಸ್ ಕಳಿಸಲಾಗುತ್ತೆ. ಈಗ ನಾವು ಸರ್ವರ್ನಿಂದ ಡಾಟಾ ವಾಪಸ್ ಟವರ್ಗೆ ಬಂತು ಅಂತ ನೋಡಿದ್ವಿ. ಆದರೆ ಇಲ್ಲೊಂದು ದೊಡ್ಡ ಲಾಜಿಕ್ ಇದೆ, ಯೋಚನೆ ಮಾಡಿ. ಭಾರತದಲ್ಲಿಯೇ 100 ಕೋಟಿ ಮೊಬೈಲ್ಗಳಿವೆ. ಅಮೆರಿಕದಲ್ಲಿರುವ ಯೂಟ್ಯೂಬ್ ಸರ್ವರ್ಗೆ ಇಷ್ಟು ಕೋಟಿ ಮೊಬೈಲ್ಗಳ ಮಧ್ಯೆ ನಿಮ್ಮದೇ ಮೊಬೈಲ್ ಎಲ್ಲಿದೆ, ನೀವು ಯಾವ ಊರಿನಲ್ಲಿದ್ದೀರಿ ಅಂತ ಹೇಗೆ ಗೊತ್ತಾಯಿತು? ಡಾಟಾ ಬೇರೆ ಯಾರದೋ ಮೊಬೈಲ್ಗೆ ಹೋಗಲು ಬದಲು ಕರೆಕ್ಟಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಹೇಗೆ ಬಂತು? ಇಲ್ಲೇ ಬರೋದು IP ಅಡ್ರೆಸ್ ಅನ್ನೋ ಕಾನ್ಸೆಪ್ಟ್. ನಿಮ್ಮ ಮನೆಗೆ ಒಂದು ವಿಳಾಸ ಅಥವಾ ಅಡ್ರೆಸ್ ಇರುವ ಹಾಗೆ ಇಂಟರ್ನೆಟ್ ಪ್ರಪಂಚದಲ್ಲಿ ನಿಮ್ಮ ಪ್ರತಿಯೊಂದು ಮೊಬೈಲ್ಗೂ ಒಂದು ವಿಶಿಷ್ಟವಾದ ನಂಬರ್ ಇರುತ್ತೆ. ಇದನ್ನೇ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತಾರೆ. ನೀವು ನಿಮ್ಮ ಜಿಯೋ, ಏರ್ಟೆಲ್ ಅಥವಾ BSNL ಸಿಮ್ ಕಾರ್ಡ್ ಹಾಕಿ ಡಾಟಾ ಆನ್ ಮಾಡಿದ ತಕ್ಷಣ ಆ ಟವರ್ ನಿಮಗೆ ಒಂದು ಟೆಂಪರರಿ IP ಅಡ್ರೆಸ್ ಕೊಡುತ್ತೆ. ನೀವು ವಿಡಿಯೋ ಪ್ಲೇ ಮಾಡಿದಾಗ ಈ IP ಅಡ್ರೆಸ್ ಕೂಡ ಅಮೆರಿಕದ ಸರ್ವರ್ಗೆ ಹೋಗಿರುತ್ತೆ. ಹಾಗಾಗಿ ಆ ಸರ್ವರ್, ಈ ವಿಡಿಯೋನ ನಾನು ಇಂಡಿಯಾದಲ್ಲಿರೋ ಈ ನಿರ್ದಿಷ್ಟ IP ಅಡ್ರೆಸ್ ಇರೋ ಮೊಬೈಲ್ಗೆ ಕಳಿಸಬೇಕು ಅಂತ ಡಾಟಾ ಪ್ಯಾಕೆಟ್ಗಳ ಮೇಲೆ ಒಂದು ಡಿಜಿಟಲ್ ಅಡ್ರೆಸ್ ಬರೆದು ಕಳಿಸುತ್ತೆ. ಆ ಕಣ್ಣಿಗೆ ಕಾಣದ ಅಡ್ರೆಸ್ಸಿಂದನೇ ಡಾಟಾ ಪಕ್ಕಾಗಿ ನಿಮ್ಮ ಕೈ ಸೇರುತ್ತೆ. ಇದೆಲ್ಲ ಕೇಳಿದ ಮೇಲೆ ನಿಮಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕಾಡಬಹುದು. ಈ ಇಂಟರ್ನೆಟ್ ಅಸಲಿ ಓನರ್ ಯಾರು? ನಾವು ತಿಂಗಳಿಗೆ 300-400 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ತೀವಲ್ಲ, ಆ ದುಡ್ಡು ನಿಜವಾಗ್ಲೂ ಯಾರಿಗೆ ಹೋಗುತ್ತೆ? ನಿಮಗೆ ಆಶ್ಚರ್ಯ ಆಗ್ಬೋದು. ಇಂಟರ್ನೆಟ್ ಅನ್ನೋದು ಯಾರಿಗೂ ಸೇರಿಲ್ಲ. ಯಾವ ದೇಶದ ಸರ್ಕಾರಕ್ಕೂ ಅದರ ಮೇಲೆ 100% ಕಂಟ್ರೋಲ್ ಇಲ್ಲ. ಆದರೆ ಆ ಸಮುದ್ರದೊಳಗೆ ಲಕ್ಷಾಂತರ ಕಿಲೋಮೀಟರ್ ಉದ್ದದ ಕೇಬಲ್ಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಯಾರು ಹಾಕಿಸಿರ್ತಾರೋ ಅವರನ್ನು ಟೈರ್ 1 ಕಂಪನಿಗಳು ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ಟಾಟಾ ಕಮ್ಯುನಿಕೇಷನ್ ಅಂತ ಟೈರ್ 1 ಕಂಪನಿಯಾಗಿದೆ. ನಮ್ಮ ಜಿಯೋ ಅಥವಾ ಏರ್ಟೆಲ್ನಂತಹ ಕಂಪನಿಗಳು ಇಂಟರ್ನೆಟ್ ಅನ್ನು ಉತ್ಪಾದನೆ ಮಾಡಲ್ಲ.
ಇವರನ್ನು ಟೈರ್ 2 ಕಂಪನಿಗಳು ಅಂತಾರೆ. ಇವರು ಆ ದೊಡ್ಡ ಟೈರ್ 1 ಕಂಪನಿಗಳಿಗೆ ದುಡ್ಡು ಕೊಟ್ಟು ಸಮುದ್ರದ ಕೇಬಲ್ ಮೂಲಕ ಬರುವ ಇಂಟರ್ನೆಟ್ ಕನೆಕ್ಷನ್ ಅನ್ನು ತಂದು ತಮ್ಮ ಟವರ್ಗಳ ಮೂಲಕ ನಮಗೆ ಹಂಚುತ್ತಾರೆ. ಅಂದರೆ ನಾವು ಕಟ್ಟುವ ರೀಚಾರ್ಜ್ ದುಡ್ಡಿನಲ್ಲಿ ಆ ಟವರ್ಗಳ ಮೇಂಟೆನೆನ್ಸ್ ಮತ್ತು ಕೊನೆಗೆ ಸಮುದ್ರದ ಆ ದೈತ್ಯ ಕೇಬಲ್ ಹಾಕಿದ ದೊಡ್ಡ ದೊಡ್ಡ ಕಂಪನಿಗಳಿಗೂ ಪಾಲು ಹೋಗುತ್ತದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನೀವು ಕೇವಲ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ಅದು ನಿಮ್ಮ ಮೊಬೈಲ್ನಿಂದ ಟವರ್ಗೆ, ಅಲ್ಲಿಂದ ಭೂಮಿ ಒಳಗಿರುವ ಫೈಬರ್ ಕೇಬಲ್ಗಳಿಗೆ, ಆಮೇಲೆ ಕತ್ತಲು ಸಮುದ್ರದಾಳದ ಸಬ್ಮರೀನ್ ಕೇಬಲ್ಗಳ ಮೂಲಕ ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರುತ್ತೆ. ನಿಮ್ಮ ಜೇಬಿನಲ್ಲಿರುವ ಈ ಚಿಕ್ಕ ಮೊಬೈಲ್ ನೆಟ್ವರ್ಕಿಂದ ಎಂತಹ ಅದ್ಭುತವಾದ ಇಂಜಿನಿಯರಿಂಗ್ ಅಡಗಿದೆ ಅನ್ನೋದು ಈ ವಿಡಿಯೋ ನಿಮಗೆ ತಿಳಿಸಿಕೊಟ್ಟಿದೆ ಅಂತ ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ನಿಜಕ್ಕೂ ಹೊಸದು ಮತ್ತು ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಟ್ಟಿಗೆ ಖಂಡಿತ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.